ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಮ ಮುಂದೆ ನಾನು ಉತ್ತರ ಕರ್ನಾಟಕದ್ದು ಮೋಸ್ಟ್ ಸ್ಪೆಷಲ್ ರೆಸಿಪಿ ಅಂದರೆ ಪುಂಡಿ ಪಲ್ಯ. ಸೊ ಇವತ್ತು ನಾನು ಡಿಫ್ರೆಂಟಾಗಿ ಕಡಲೆಬೇಳೆ ಹಾಕಿಬಿಟ್ಟು ಪುಂಡಿ ಪಲ್ಯ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಈ ರೆಸಿಪಿ ಬಂದುಬಿಟ್ಟು ಅಮ್ಮ ಮಾಡಿರೋದು. ಸೊ ಬನ್ನಿ ನೋಡೋಣ ಯಾವ ಥರ ಮಾಡೋದು. ಕಡಲೆಬೇಳೆ ಯೂಸ್ ಮಾಡ್ಕೊಂಡ್ಬಿಟ್ಟು ಪುಂಡಿ ಪಲ್ಯ. ಇಲ್ಲಿ ನಾನು ಊರಿಂದ ತಂದಿರೋಂಥ ಪುಂಡಿ ಸೊಪ್ಪನ್ನ ನೀಟಾಗಿ ಬಿಡಿಸ್ಬಿಟ್ಟು ವಾಶ್ ಮಾಡಿಟ್ಕೊಂಡಿದ್ದೀವಿ. ಆಮೇಲೆ ಮುಂಚೆನೇ ಹೇಳ್ದಂಗೆ ಕಡಲೆಬೇಳೆ ಯೂಸ್ ಮಾಡ್ಕೊಂಡ್ಬಿಟ್ಟು ಪುಂಡಿ ಪಲ್ಯನ ಮಾಡ್ತಾ ಇರೋದು. ಇಲ್ಲಿ 1 ಬಟ್ಲಾಗೋಷ್ಟು ಕಡಲೆಬೇಳೆನ ತೊಗೊಂಡಿದ್ದೀವಿ. ಆ ಕಡಲೆಬೇಳೆನ ನೀಟಾಗಿ ನಾವು ವಾಶ್ ಮಾಡ್ಕೊಳ್ಬೇಕು. ಕಡಲೆಬೇಳೆ ಚೆನ್ನಾಗಿ ವಾಶ್ ಮಾಡ್ಕೊಂಡಾದ ನಂತರ ಇದಕ್ಕೆ ನಾವು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ಬೇಕು, 1 ರಿಂದ 1.5 ಗ್ಲಾಸ್ ಆಗೋಷ್ಟು. ಬಿಕಾಸ್ ಕಡಲೆಬೇಳೆ ಬೇಯೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡಿಯುತ್ತೆ. ಇದು ನಾರ್ಮಲ್ ತೊಗರಿಬೇಳೆ ಥರ ಅಲ್ಲ. ಸೊ ಅದಕ್ಕಾಗಿ 1.5 ಲೋಟ ಆಗೋಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಬೇಳೆನ ಬೇಯಿಸ್ಕೊಳ್ಬೇಕು ಫಸ್ಟು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕುಕ್ಕರಲ್ಲಿ ನಾನು ಬೇಳೆನ ಬೇಯಿಸ್ಕೊಂಡ್ಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀವಿ. ಬೆಂದಿರೋ ಬೇಳೆಗೆ ನಾವು ವಾಶ್ ಮಾಡಿ ಇಟ್ಕೊಂಡಿರೋಂಥ ಪುಂಡಿ ಸೊಪ್ಪು ಅಥವಾ ಪುಂಡಿ ಪಲ್ಯನ ಹಾಕ್ಕೊಳ್ಬೇಕು. ಸೊ ಯೂಶ್ವಲಿ ತೊಗರಿಬೇಳೆ ಯೂಸ್ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ಪುಂಡಿ ಪಲ್ಯನ ಮಾಡಿರ್ತಾರೆ. ಈ ಥರ ಕಡಲೆಬೇಳೆನ ಯೂಸ್ ಮಾಡ್ಕೊಂಡ್ಬಿಟ್ಟು ಪುಂಡಿ ಪಲ್ಯ ಮಾಡೋದು ಯಾವ ಥರ ಅಂತೇಳಿ ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇದಕ್ಕೇ ನಾವು 1 ಬೌಲ್ ಆಗೋಷ್ಟು ಕಡಲೆ ಬೀಜ, ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿ ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಯೂಸ್ ಮಾಡ್ಕೊಳ್ಬೋದು. ಅದಾದಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು, ಆಮೇಲೆ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿನೂ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಇದನ್ನ ನಾವು ಪುನಃ ಬೇಯಿಸ್ಕೊಳ್ಬೇಕು. ಪುಂಡಿ ಪಲ್ಯನ ನಾವು ಸಪ್ರೇಟಾಗಿ ಬೇಯಿಸ್ಕೊಂಡ್ಬಿಟ್ಟು ಬೇಳೆ ಜೊತೆ ಇದು ಮಾಡ್ಕೊಳ್ಬೋದು. ಬಟ್ ಕಡಲೆಬೇಳೆ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಇದನ್ನ ನಾವು ಪುನಃ 2 ರಿಂದ 3 ವಿಸಿಲ್ ಹಾಕ್ಸೋವಷ್ಟು ಇದನ್ನ ಬೇಯಿಸ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಇವಾಗ ಬೇಳೆ ಜೊತೆ ಪುಂಡಿ ಸೊಪ್ಪು ಅಥವಾ ಪುಂಡಿ ಪಲ್ಯ ಬೆಂದಿದೆ ಅಂತ ಹೇಳಿಬಿಟ್ಟು. ಈ ಥರ ಬೆಂದಿರೋಂಥ ಪುಂಡಿ ಪಲ್ಯನ ಅದಕ್ಕೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ನಾವು ಕಲಿಸ್ಕೊಳ್ಬೇಕು. ಸಣ್ಣ ಉರಿಲಿ ಲೋ ಫ್ಲೇಮ್ ಒಳಗಡೆ 2 ರಿಂದ 3 ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ನೀಟಾಗಿ ಮಗ್ಚ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಮಗ್ಚಾದ ನಂತರ ಪುಂಡಿ ಪಲ್ಯ ಯಾವ ಥರ ರೆಡಿಯಾಗಿದೆ ಅಂತ. ಹೋಪ್ ನಿಮಗೆ ಈ ಕಡಲೆಬೇಳೆ ಹಾಕ್ಕೊಂಡ್ಬಿಟ್ಟು ಮಾಡಿರೋಂಥ ಪುಂಡಿ ಪಲ್ಯದ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಯಾವ ವೆರೈಟಿಲಿ ಪುಂಡಿ ಪಲ್ಯನ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದನ್ನ ಜೋಳದ ರೊಟ್ಟಿ ಜೊತೆ, ಖಡಕ್ ಜೋಳದ ರೊಟ್ಟಿ ಅಥವಾ ಬಿಸಿ ಜೋಳದ ರೊಟ್ಟಿ ಜೊತೆ ಊಟ ಮಾಡ್ಬೋದು. ಆಮೇಲೆ ಎಲ್ಲಾದರೂ ಟ್ರಿಪ್ ಹೋಗ್ತಾಯಿದ್ರೆ ಈ ಥರ ಕಡಲೆಬೇಳೆ ಹಾಕ್ಕೊಂಡ್ಬಿಟ್ಟು ಮಾಡಿರೋಂತಹ ಪುಂಡಿ ಪಲ್ಯ ಕಟ್ಕೊಂಡು ಹೋಗ್ಬೋದು. ತುಂಬ ದಿನವೇ ಸ್ಟೋರ್ ಮಾಡೋಕ್ಕೆ ಇದು ಯೂಸ್ ಆಗುತ್ತೆ. ಹೋಪ್ ಈ ಥರ ಮಾಡಿರೋಂಥ ಪುಂಡಿ ಪಲ್ಯದ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.